ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಎದುರುಗಡೆ ಬ್ರಹ್ಮ ಬಾಬಾ ಅವರ ಕುರ್ಚಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಬಾಬಾ ದಿವ್ಯ ನೇತ್ರದಿಂದ ನೋಡ್ತಾ ಇದೆ. ಸ್ಥೂಲ ಕಣ್ಣುಗಳು ಓಪನ್ ಇದೆ. ಮನ ಇಚ್ಛಿತ ವರದಾನವನ್ನು ಕೊಡುತ್ತಿದ್ದಾರೆ ಬಾಪ್ ದಾದ. ಮನ ಇಚ್ಛಿತ ವರದಾನ, ಖಜಾನೆಗಳ ಭಂಡಾರಿ ಪರಮಾತ್ಮ ಸರ್ವ ಖಜಾನೆಗಳನ್ನು ಪ್ರದಾನ ಮಾಡ್ತಾ ಇದ್ದಾರೆ ನಾವೆಲ್ಲ ಮಕ್ಕಳಿಗೆ. ಸರ್ವ ಖಜಾನೆಗಳಿಂದ ಭರ್ಪೂರ ನಾನಾತ್ಮ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು ಎಂಬ 3 ಸ್ಮೃತಿಯ ತಿಲಕವನ್ನು ಮಸ್ತಕದಲ್ಲಿ ಹೊಂದಿ ಸೆಕೆಂಡಿನಲ್ಲಿ ನಾನಾತ್ಮ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದುವಾಗಿ ಪರಮಧಾಮವನ್ನು ತಲುಪುತ್ತಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾರವರನ್ನು ನೋಡುತ್ತಿದ್ದೇನೆ. ದಿವ್ಯ ಅಂತರ್ಚಕ್ಷುಗಳಿಂದ ಪವರ್ಫುಲ್ ಮನ್ಮನಾಭವ ಅವಸ್ಥೆ. ನಾವೆಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮ ಭಸ್ಮ, ಆತ್ಮನ ಮೂಲ ಗುಣಗಳೆಲ್ಲ ಜಾಗೃತ ಅವಸ್ಥೆ. ಜಾಗೃತ ಅವಸ್ಥೆ ಅಂದ ತಕ್ಷಣ ಅನುಭವ ಮಾಡಬೇಕು. ಜ್ಞಾನ, ಪವಿತ್ರತ, ಸುಖ, ಶಾಂತಿ, ಪ್ರೇಮಾನಂದ, ಶಕ್ತಿ. सहज पराजय आराम नहीं मिलन चाहते, बाबा संग आत्मा खिल जाती. अपने कहा रात को अलविदा, परवाना हुआ शमा पे फिदा. समय से पहले बाबा जगाते, नयन खुलते ही मिलन कराते. प्रेम में भीगा मन संकल्प मुस्काते, माया के बंधन स्वयं कट जाते. ठंडी गर्मी बारिश अब तप के साथ, मौसम की मार अब ना डराती. सोना अब आराम नहीं माया है, नींद अब अमृत नहीं विष का साया है. कमाई नहीं ये ऊर्जा की चोरी है, सुस्ती की धुन में बजी माया की लोरी है. तप की राह में मन की हेरा फेरी है, जागृत में विश्व कल्याण का सूत्र हूँ. ब्रह्म मुहूर्त का प्रहरी मैं शिव पुत्र हूँ. सकल विश्व को तप से भरता, अमृत वेला में तपस्वी जलता. संकल्प से उठता नवयुग की नींव रखता, तप के ईंटों से स्वर्णिम स्वराज्य रचता. नींद की घड़ी अब बीत चुकी है, माया की छाया अब मिट चुकी है. वर्तमान में जलती है आत्मा की मशाल, मैं हूँ जागृत यही मेरा कमाल. बाबा की याद में स्वयं को गढ़ता, योग दिन से आलस को राह
खो नहीं रहा मैं जाग रहा हूँ जाग जा रही होगी मिटा दे आलस के घेरे अमृत वेले बाबा पुकारे देखो बाहें पसारे ಜಾಗೃತ ಅವಸ್ಥೆಯಲ್ಲಿ ನಾವೆಲ್ಲರೂ ಬಾಪ್ದಾದಾರವರಿಂದ ವಿಶೇಷ ಶಕ್ತಿಯನ್ನು ಪಡೆದು ಬಿಂದುಗಳಾಗಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ ಸ್ವರೂಪದಲ್ಲಿ ಸ್ಥಿತರಾಗಿದ್ದೇವೆ ಜ್ವಾಲಾ ಸ್ವರೂಪದಲ್ಲಿ ಸ್ಥಿತರಾಗಿದ್ದೇವೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯನ್ನು ಸ್ವಯಂನಲ್ಲಿ ತುಂಬಿಕೊಳ್ಳುವ ಸಮಯ ಬ್ರಹ್ಮ ಮುಹೂರ್ತ. ಬಾಪ್ದಾದ ಎಲ್ಲ ಮಕ್ಕಳನ್ನು ಸೂಕ್ಷ್ಮವತನದಿಂದ ಪರಮಧಾಮಕ್ಕೆ ಕಳಿಸಿದರೆ ನಾವೆಲ್ಲ ಬಿಂದುಗಳಾಗಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇವೆ. ಬಾಪ್ ದಾದಾ ಏನು ಹೇಳ್ತಾರೆ ನಮ್ಮೆಲ್ರಿಗೂ, ಮೈ ಆರ್ ಮೇರಾ ಬಾಬಾ ಸಂಸಾರ ಇದೇ ಗುಂಗಿರ್ಬೇಕೀಗ. ನೆಕ್ಸ್ಟ್ 5 minutes ಮಕ್ಕಳೇ ಅಂತಾರೆ ಬಾಬರವರು. ನಾನು ನನ್ನ ಬಾಬಾ ಸಂಸಾರ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗಬೇಕು. ಎಲ್ಲ ಸಂಕಲ್ಪಗಳು 0. ನಾನಾತ್ಮ ಬಿಂದು ಜ್ಯೋತಿರ ಬಿಂದು. ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ. ನಿರಂತರ ಈ ಲಗನಿನಲ್ಲಿ ಮಗ್ನ ಆಗಬೇಕು. ನಾನು ನನ್ನ ಬಾಬಾ ಸಂಸಾರ. ಆತ್ಮ ಬಿದ್ದು ಜ್ಞಾನ ಸೂರ್ಯನ ಹತ್ತಿರಕ್ಕೆ ಬಂದಿದೆ. ನಾನು ಹಾಗೂ ನನ್ನ ಬಾಬಾ ಸಂಸಾರ ಇದೇ ಗುಂಗಲ್ಲಿ ಒಂದೇ ಸಂಕಲ್ಪದಲ್ಲಿ ಸ್ಥಿರವಾಗಿ ಕುಳಿತುಕೊಂಡಿದ್ದೆ. ಬಿಂದುವಾಗಿ ಬಿಂದು ಬಾಬರವರ ಸಮ್ಮುಖದಲ್ಲಿ ಪರಮಧಾಮದಲ್ಲಿ. ನಾನು ನನ್ನ ಬಾಬಾ ಸಂಸಾರ ಬೇರೆ ಏನು ನೆನಪಿಗಿಲ್ಲ. ಸ್ವಲ್ಪ ಸಮಯದ ನಂತರ ಶಕ್ತಿ ಆಟೋಮೆಟಿಕ್ ಸಂಪೂರ್ಣತೆ, ಆ ಜ್ವಾಲೆ ಪರಮಾತ್ಮ ಜ್ಞಾನ ಸೂರ್ಯನ ಜ್ವಾಲೆ ನನ್ನ ಆತ್ಮದಲ್ಲಿ ಆವರಿಸ್ಕೊಳ್ತದೆ. ಆತ್ಮಕ್ಕೆ ಹಿಡಿದಿರುವ ತುಕ್ಕು ಕ್ಲೀನ್ ಆಗ್ತದೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗ್ತವೆ. ಆತ್ಮ ಪವಿತ್ರ ಬಂಗಾರವಾಗ್ತದೆ. ಜ್ಞಾನ ಸೂರ್ಯನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯ ಆಗ್ತೇನೆ. ಸರ್ವಶಕ್ತಿವಂತನ ಸಂತಾನ ಮಾಸ್ಟರ್ ಸರ್ವಶಕ್ತಿವಂತನಾಗ್ತೇನೆ. ತ್ರಿಕಾಲದರ್ಶಿಯ ಮಗು ಮಾಸ್ಟರ್ ತ್ರಿಕಾಲದರ್ಶಿ ಆಗ್ತೇನೆ. ತ್ರಿನೇತ್ರಿಯ ಮಗು ಮಾಸ್ಟರ್ ತ್ರಿನೇತ್ರಿ ಆಗ್ತೇನೆ. ತ್ರಿಲೋಕಿಯ ಮಗು ಮಾಸ್ಟರ್ ತ್ರಿಲೋಕಿ ಆಗ್ತೇನೆ. ತ್ರಿಮೂರ್ತಿಯ ಮಗು ಮಾಸ್ಟರ್ ತ್ರಿಮೂರ್ತಿ ಆಗ್ತೇನೆ. ಹೀಗೆ ಎಲ್ಲದರಲ್ಲೂ ಮಾಸ್ಟರಿ ಬರ್ತದೆ ನನ್ನಲ್ಲಿ. ಅನುಭವ ಮಾಡಿ. ನಾನು ನನ್ನ ಬಾಬಾ ಸಂಸಾರ, ಬಾಬಾ ನಾನು ನನ್ನ ಸಂಸಾರ ಅಂದರೆ ಬಾಬಾ ನಾನು ನನ್ನ ಸಂಸಾರ ಅಂದರೆ ಬಾಬಾನೇ ನನ್ನ ಸಂಸಾರ, ನಾನು ನನ್ನ ಬಾಬಾ ಸಂಸಾರ. ಕಂಪ್ಲೀಟ್ ಏಕಾಗ್ರತೆ, ಏಕರಸ ಸ್ಥಿತಿ. ನೆಕ್ಸ್ಟ್ 5 minutes ನಾನು ನನ್ನ ಬಾಬಾ ಸಂಸಾರ. ಎಲ್ಲರೂ ದಿವ್ಯ ಅಂತರ್ಶಕ್ತಿಗಳಿಂದ ಬಾಬರವರನ್ನ ನೋಡ್ತಾ ಇದ್ದೀವಿ ಇವತ್ತಿನದಲ್ಲಿ ಪರಮಧಾಮದಲ್ಲಿ.
और मेरा बाबा संसार है। संसार है। संसार है। ಒಂದೇ ಸಂಕಲ್ಪ, ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರು ಇಲ್ಲ. ಒಂದೇ ಸಂಕಲ್ಪ, ನಾನು ಬಿಂದು ಬಿಂದು ಬಿಂದು, ಅಪ್ಪಾಜಿ ಬಿಂದು ಬಿಂದು ಬಿಂದು. ಅಪ್ಪಾಜಿನೇ ನನ್ನ ಸಂಸಾರ, ಪರಮಾತ್ಮನೇ ನನ್ನ ಸಂಸಾರ. ಸ್ಥೂಲ ಕಣ್ಣುಗಳು ಓಪನ್ ಇರಲಿ, ಎದುರುಗಡೆ ಶುಭಾಬ ನೋಡ್ತಾ ಇರಲಿ. ದಿವ್ಯ ನೇತ್ರ ಪರಮಧಾಮದಲ್ಲಿ ನಾನು ನನ್ನ ಬಾಬಾ ಸಂಸಾರ. संसार मेरा बाबा ही
ಜ್ಞಾನದ ಶೃಂಗಾರ ಮಾಡಿದ್ರೆ ತಾನೇ ನಮ್ಮೆಲ್ಲರದ್ದು ಬಾಬಾ ಅನುಭವ. ಅನುಭವಕ್ಕೆ ಬನ್ನಿ. ಭಾವನೆ ಸಂಸಾರ, ನಮಗೆ ಬೇರೆ ಯಾರೂ ಇಲ್ಲ. ನಾನು ನನ್ನ ಬಾಬಾ ಸಂಸಾರ, ಇದು ಪ್ರಾಕ್ಟಿಕಲ್ ಅವಸ್ಥೆಗೆ ಬಂದುಬಿಟ್ಟಿದ್ದೆ. ನಾನು ಜ್ಞಾನದ ಪಾರಕಾಷ್ಟ ತುಂಬಿದೆ, ಸ್ಥಿರವಾಗಿದೆ. ಮನಸ್ಸು ಬುದ್ಧಿ ಪರಮಧಾಮದಲ್ಲಿ ಏಕಾಗ್ರ ಚಿತ್ತದಿಂದ ಏಕರಸ ಸ್ಥಿತಿಯಲ್ಲಿ ಕುಳಿತುಕೊಂಡು ಬಿಟ್ಟಿದ್ದೇನೆ. ನನಾತ್ಮ ಬಿಂದು, ಪರಮಾತ್ಮ ಬಿಂದು.
है प्यारा, साथ तुम्हारा प्रभु कितना है प्यारा। मिल गई मंजिल, मिल गया किनारा, मिल गया किनारा, साथ तुम्हारा प्रभु कितना है प्यारा, साथ तुम्हारा प्रभु। रोशनी ही रोशनी आती नजर है, अपना भंवर का डर ना ही फिक्र है, ना ही फिक्र है। हाथ में तेरे जब हाथ है हमारा, साथ तुम्हारा प्रभु कितना है प्यारा, साथ तुम्हारा प्रभु। किसको खबर है कौन साथ है हमारे, जिसकी नजर से चलते चांद और तारे, चांद और तारे। कितनी ही बार तुमने पार उतारा, साथ तुम्हारा प्रभु कितना है प्यारा, साथ तुम्हारा अपना गगन अब तो अपनी ज़मीं है, तू मिल गया तो फिर हमें क्या कमी है, हमें क्या कमी है। कितना हसीन लगता हर एक नजारा, साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा। मिल गई मंजिल, मिल गया किनारा, मिल गया किनारा, साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा, साथ तुम्हारा प्रभु।
ಯೋಗಾಗ್ನಿಯಲ್ಲಿ ಆತ್ಮ ಸ್ನಾನ ಮಾಡುತ್ತಿದೆ. ಆತ್ಮದಲ್ಲಿರುವ ಕೊಳೆ, ಆತ್ಮಕ್ಕೆ ಹಿಡಿದಿರುವ ತುಕ್ಕು, ಆತ್ಮದಲ್ಲಿರುವ ವಿಕರ್ಮಗಳೆಲ್ಲ ಭಸ್ಮವಾಗಿ ಆತ್ಮ ಪವಿತ್ರ ಬಂಗಾರವಾಗುತ್ತಿದೆ. ಭೃಕುಟಿಯ ಮಧ್ಯದಲ್ಲಿ ಆತ್ಮ ಜಗಮಗಿಸ್ತಾ ಇದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿ ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ. ನಾನು ಆತ್ಮ ಜ್ಯೋತಿ 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 ಅನುಭವ ಮಾಡ್ತಾ ಇದ್ದೆ. ಲಾಸ್ಟ್ ಮಿನಿಟ್ಗಳಲ್ಲಿ ಬಾಪ್ದಾದ ಎಲ್ಲ ಮಕ್ಕಳನ್ನು ನೋಡ್ತಾರೆ. ಸೂಕ್ಷ್ಮವತನಕ್ಕೆ ಬನ್ನಿ. ಆಕಾರಿ ಫರಿಸ್ತಗಳಾಗಿ ಬಾಪ್ದಾದಾರವರಿಂದ ನಿರಂತರ ದೃಷ್ಟಿ, ಪವರ್ಫುಲ್ ಶಕ್ತಿ ಕಿರಣಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಫರಿಸ್ತಗಳಾಗಿ ಯೋಗೇಶ್ವರ ಬಾಪ್ದಾದಾರವರಿಂದ ಪವರ್ಫುಲ್ ದೃಷ್ಟಿ.
ಬಾಪ್ದಾದ ಎಲ್ಲ ಮಕ್ಕಳನ್ನು ಸಮೀಪದಲ್ಲಿ ವರದಾನಿ ಹಸ್ತವನ್ನು ತಲೆ ಮೇಲಿಟ್ಟು ಪ್ರತಿಯೊಂದು ಮಗುವಿಗೆ ವಿಶೇಷ ತಾಕತ್ತನ್ನು ತುಂಬುತ್ತಾ ಇದ್ದಾರೆ. ಲಾಸ್ಟ್ ಮಿನಿಟ್ಗಳಲ್ಲಿ ಪವರ್ಫುಲ್ ಶಕ್ತಿಶಾಲಿ ಕಿರಣಗಳನ್ನು ಭರ್ಪೂರ ಮಾಡ್ತಾ ಇದ್ದಾರೆ. ಲಾಸ್ಟ್ ಮಿನಿಟಲ್ಲಿ ಎಲ್ಲರೂ ಜಾಗೃತ. ಪರಮಾತ್ಮ ವರದಾನಿ ಹಸ್ತ ತಲೆ ಮೇಲಿದೆ. ಪರಮಾತ್ಮ ವರದಾನಿ ಹಸ್ತ ತಲೆ ಮೇಲಿದೆ. ಎದುರುಗಡೆ ಬಾಪ್ದಾದಾರವರ ಹಣೆಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಇದ್ದಾರೆ. ಆ ಜ್ಞಾನ ಸೂರ್ಯನಿಂದ ಪ್ರಜ್ವಲಿಸುತ್ತ ಕಿರಣಗಳು ಬಂದು ನಾನು ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ವರದಾನಿ ಹಸ್ತ ತಲೆ ಮೇಲೆ ಪರಮಾತ್ಮ ಜ್ಞಾನ ಸೂರ್ಯನ ಶಕ್ತಿ ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಅನುಭವಕ್ಕೆ ಬರ್ತಾ ಇದೆಯಾ? ಬಾಬಾ ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ತುಂಬಿಕೊಳ್ಳುವ ತಾಕತ್ತನ್ನು ಪರಮಾತ್ಮ ನಿಮಗೆ ಮನ ಇಚ್ಛಿತ ವರದಾನವನ್ನು ಕೊಡಲು ಸಿದ್ಧನಾಗಿದ್ದೇನೆ. ಪಡೆದುಕೊಳ್ಳಿ ಮಕ್ಕಳೇ, ಜಾಗೃತ ಅವಸ್ಥೆಯಲ್ಲಿದ್ದು ಪಡೆದುಕೊಳ್ಳಿ ಅಂತಿದ್ದಾರೆ ಬಾಬರವರು. ನಿರಂತರ ಬಾಬರವರ ಸಮ್ಮುಖದಲ್ಲಿ ಪರಮಾತ್ಮ ಶಕ್ತಿಯನ್ನು ನಿರಂತರ ಗ್ರಹಿಸ್ತಾ ಸಂಪೂರ್ಣ ಪವಿತ್ರ ಆತ್ಮನಾಗುತ್ತಿದ್ದೇನೆ. ಪರಮಾತ್ಮ ತನ್ನ ನಯನಗಳಿಂದ ನಾವೆಲ್ಲ ಮಕ್ಕಳ ಭಾಗ್ಯವನ್ನು ಬೆಳಗಿಸುತ್ತಿದ್ದಾರೆ. ಭಾಗ್ಯ ಬೆಳಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ಸಫಲತೆಯನ್ನು ಪಡೆಯುತ್ತಿರುವ ಶ್ರೇಷ್ಠ ಆತ್ಮನಾಗುತ್ತಿದ್ದೇನೆ. ಯೋಗಾಗ್ನಿಯಲ್ಲಿ ಆತ್ಮ ಮುಳುಗಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮ ಭಸ್ಮವಾಗುತ್ತಿದೆ. ದುಸ್ವಪ್ನಗಳೆಲ್ಲ ಸ್ವಪ್ನದಲ್ಲೂ ಕೂಡ ಆತ್ಮ ನಮ್ಮ ಕಾನ್ಸಿಯಸ್ ಪವಿತ್ರತೆಯನ್ನು ಹೊಂದಿದೆ. ಸಂಕಲ್ಪ ಶುದ್ಧಿ, ಸಂಕಲ್ಪವೂ ಕೂಡ ಶುದ್ಧಿಯಾಗಿದೆ. ಪರಮಾತ್ಮನ ಸಂತಾನ, ಶಾಂತಿಯ ಸಾಗರನ ಸಂತಾನ, ಪವಿತ್ರತೆಯ ಸಾಗರನ ಸಂತಾನ ನಾನು. ಪ್ರತಿಯೊಂದು ಮಗುವಿನ ಮಸ್ತಕಕ್ಕೆ ಬಾಪ್ದಾದ ತನ್ನ ವರದಾನಿ ಹಸ್ತದ ಬೆರಳಿನಿಂದ ಟಚ್ ಮಾಡ್ತಾ ಇದ್ದಾರೆ. ಅನುಭವ ಮಾಡಿ. ಟಚ್ ಮಾಡಿದ ಸೆಕೆಂಡಿನಲ್ಲಿ ನಾನು ಆತ್ಮ ಬಿಂದುವಾಗಿ ಉಳ್ಕೊಳ್ತಾ ಇದ್ದೇನೆ. ಸೂಕ್ಷ್ಮ ಶರೀರ ಗಾಯಬ್. ಬಿಂದುವಾಗಿ ಉಳಿದುಕೊಳ್ತಾ ಇದ್ದೇನೆ. ಸೂಕ್ಷ್ಮ ಶರೀರ ಗಾಯಬ್. ಸೂಕ್ಷ್ಮ ಶರೀರ ಗಾಯಬಾಗಿ ಬಿಂದು ಮಾತ್ರ ಪರಮಧಾಮಕ್ಕೆ ಹೊರಟಿದೆ. ಮರಳಿ ಜ್ಞಾನ ಸೂರ್ಯನ ಸಮಾನ ಪರಮಧಾಮದಲ್ಲಿ, ಜ್ಞಾನ ಸೂರ್ಯನ ಅತ್ಯಂತ ಸಮೀಪದಲ್ಲಿ, ಅವರ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೇನೆ. ಸೆಕೆಂಡಿನಲ್ಲಿ ಫರಿಸ್ತಾಸು ಜ್ಯೋತಿರ್ಬಿಂದುಗಳಾಗಿ ಪರಮಾತ್ಮ ವರದಾನಿ ಹಸ್ತ ಬೆರಳನ್ನು ಮಸ್ತಕದಲ್ಲಿ ಟಚ್ ಆದ ಸೆಕೆಂಡಿನಲ್ಲಿ ನಾನಾತ್ಮ ಬಿಂದು ಮಾತ್ರ ಉಳಿದುಕೊಂಡು ಪರಮಧಾಮವನ್ನು ತಲುಪಿ ಜ್ಞಾನ ಸೂರ್ಯನ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತನಾಗಿ ಬಿಟ್ಟಿದ್ದೇನೆ. ಮನಾಭಾವ ಬಿಂದು 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 ಆತ್ಮ 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 ಜ್ಯೋತಿ 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 ಜ್ಯೋತಿ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಪರಮಧಾಮ ನಿವಾಸಿ ಸರ್ವಶ್ರೇಷ್ಠ ಆತ್ಮನಾಗಿದ್ದೇನೆ. ಶ್ರೇಷ್ಠ ಆತ್ಮನಾಗಿದ್ದೇನೆ. ಆತ್ಮ ಸ್ವಪ್ನಗಳಲ್ಲೂ ಕೂಡ ವ್ಯರ್ಥ ಅಪವಿತ್ರತೆ ಸಮಾಪ್ತಿ ಹೇಗಾಗುತ್ತೆ? ಬಾಬಾ
ಪವಿತ್ರತೆಯ ಶಕ್ತಿಯನ್ನು ತುಂಬಿ 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 ಸ್ವಪ್ನದಲ್ಲಿ ವ್ಯರ್ಥ ಅಪವಿತ್ರತೆ ಸಮಾಪ್ತಿಯಾಗುವಂತಹ ವಿಧಿಯನ್ನು ಕೂಡ ಸ್ಪಷ್ಟ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಇದ್ದು ಆಲಿಸ್ತಾ ಇದ್ದೇವೆ. ಸ್ವಪ್ನಗಳು ಶುದ್ಧವಾಗಬೇಕಂದ್ರೆ ಏನು? ಸ್ವಪ್ನದಲ್ಲಿ ವ್ಯರ್ಥ ಹೋಗಬಾರ್ದು, ಅಪವಿತ್ರತೆ ಸಮಾಪ್ತಿ ಆಗಬೇಕು. ಒಂದು ವೇಳೆ ಯಾವುದೇ ವ್ಯರ್ಥ ಅಥವಾ ವ್ಯರ್ಥ ಮತ್ತು ವಿಕಾರಿ ಸ್ವಪ್ನ, ಅಟ್ಯಾಚ್ಮೆಂಟಿನ ಒಂದು ಸ್ವಪ್ನ ಬರ್ತದೆ ಅಂದರೆ, ಕೆಟ್ಟ ವಿಕಾರದ ಸ್ವಪ್ನ ಬರ್ತದೆ ಅಂದರೆ ಅವಶ್ಯವಾಗಿ ಮಲಗುವ ಸಮಯದಲ್ಲಿ ತಾವು ಹುಡುಗಾಟಿಕೆಯಲ್ಲಿ ಮಲಗುತ್ತೀರಿ ಅಂತ ಅರ್ಥ. ಪದೇ ಪದೇ ಯಾಕೆ ಹೇಳ್ತಾ ಇದ್ದಾರೆ ಬಾಬರವರು? ಪದೇ ಪದೇ ತಪ್ಪು ಮಾಡ್ತಾ ಇರೋ ಮಕ್ಕಳಿಗೆ ಹೇಳ್ತಾರೆ. ಕೆಲವು ಮಕ್ಕಳು ಹೇಳ್ತೀರಿ ಇಡೀ ದಿನದಲ್ಲಿ, ಕೆಲವೊಬ್ರು ಹೇಳ್ತಾರೆ ಯಾವುದೇ ಸಂಕಲ್ಪನೆ ನಡೆದಿಲ್ಲ, ಏನೂ ಆಗೇ ಇಲ್ಲ, ತಪ್ಪು ಆದರೂ ಕೆಟ್ಟ ಸ್ವಪ್ನ ಬಂತು. ಹಾಗಾದರೆ ಚೆಕ್ ಮಾಡಿಕೊಡ್ರಿ. ಮಲಗುವ ಸಮಯದಲ್ಲಿ ತಮ್ಮ ಬುದ್ಧಿಯನ್ನು ಪಾಪ್ದಾದಾರವರಿಗೆ ಚಾಟನ್ನು ಕೊಟ್ಟುಬಿಟ್ಟು, ಇಡೀ ದಿನದ ಚಾಟನ್ನು ಕೊಟ್ಟು, ಪೋತಾ ಮೇಲನ್ನು ಕೊಟ್ಟು ಖಾಲಿ ಬುದ್ಧಿಯಾಗಿ ಬಿಟ್ಟು ನಿದ್ರೆಯ ಸುಸ್ತಾಗಿ ಬಂದ್ವಿ, ಹಾಸಿಗೆ ಮೇಲೆ ಮಲ್ಕೊಂಡು ಬಿಟ್ವಿ. ಆ ಥರ ಮಾಡಿದ್ದೆ. ಆದರೆ ಇದು ಹುಡುಗಾಟಿಕೆ ಅಂತಾರೆ. ಸುಸ್ತಾಗಿ ಬರೋದಾ, ಬಂದುಬಿಟ್ಟು ಹಾಸಿಗೆ ಮೇಲೆ ಮಲಗಿಬಿಡೋದು, ಇದು ಹುಡುಗಾಟಿಕೆ. ಭಲೆ ನೀವು ವಿಕರ್ಮ ಮಾಡಿಲ್ಲ, ವ್ಯರ್ಥ ಸಂಕಲ್ಪವನ್ನು ಮಾಡಿಲ್ಲ, ಆದರೆ ಇದು ಹುಡುಗಾಟಿಕೆಯ ಶಿಕ್ಷೆಯಾಗಿದೆ. ಹುಡುಗಾಟಿಕೆ ಶಿಕ್ಷೆಯಾಗಿದೆ. ಯಾಕೆಂದರೆ ತಂದೆಯ ಆದೇಶವಾಗಿದೆ, ಪರಮಾನಾಗಿದೆ. ಮಲಗುವ ಸಮಯದಲ್ಲಿ ಅಟೆನ್ಷನ್ ಪ್ಲೀಸ್, ಸದಾ ತಮ್ಮ ಬುದ್ಧಿಯನ್ನು ಕ್ಲಿಯರ್ ಮಾಡಿಕೊಡ್ರಿ. ಭಲೆ ಒಳ್ಳೆಯದು, ಭಲೆ ಕೆಟ್ಟದ್ದಿರಲಿ, ಎಲ್ಲ ಮಾತುಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಮತ್ತು ತಮ್ಮ ಬುದ್ಧಿಯನ್ನು ಖಾಲಿ ಮಾಡಿಕೊಡ್ರಿ. ರಾತ್ರಿ ಮಲಗುವಾಗ ಎಲ್ಲ ಕೊಟ್ಬಿಟ್ರಿ ನೀವು ಬಾಬರವರಿಗೆ. ಹಾಗೂ ತಂದೆಯ ಜೊತೆಗೆ ಮಲಗಬೇಕು, ಒಬ್ಬರೇ ಮಲಗೋದಲ್ಲ. ಒಬ್ಬರೇ ಮಲಗ್ತೀರಿ ಅಂದರೆ ಅವಾಗಲೇ ಸ್ವಪ್ನ ಬರ್ತದೆ. ಒಬ್ಬರೇ ಮಲಗಬೇಡ್ರಿ, ಬಾಬರ ಜೊತೆಗೆ ಮಲಗಿರಿ. ಒಂದು ವೇಳೆ ಬಾಬರವರ ಜೊತೆಗೆ ಮಲಗಿದರೆ ಯಾವತ್ತೂ ಆ ಥರದ ಒಂದು ಕೆಟ್ಟ ಅಪವಿತ್ರತೆಯ ಸ್ವಪ್ನಗಳು ಬರುವುದಿಲ್ಲ. ಇದು ಪರಮಾತ್ಮ ಆದೇಶವಾಗಿದೆ. ಇದಂತೂ ಪರಮಾನ ಆಗಿದೆ. ಒಂದು ವೇಳೆ ಪರಮಾತ್ಮನ ಆದೇಶವನ್ನು ನೀವು ಒಪ್ಕೊಳ್ತಾ ಇಲ್ಲ ಅಂದರೆ, ಆದೇಶದ ಬದಲಾಗಿ ಅರಮಾನ ಸಿಗ್ತದೆ. ಕಂಪ್ಲೇಂಟ್ಸ್ ಎದ್ದ ತಕ್ಷಣ ಹೃದಯದಲ್ಲಿ ಅರಮಾನ ಇರ್ತದಲ್ವ, ಅಯ್ಯೋ ಕಂಪ್ಲೇಂಟ್ ಇರ್ತದೆ, ನನ್ನ ಪವಿತ್ರತೆ ಸ್ವಪ್ನದಲ್ಲಿ ಖತಮ್ ಆಯಿತು. ಇದೆಂಥ ಡೇಂಜರಸ್ ಕಂಪ್ಲೇಂಟ್ ಆಗಿದೆ ಅಲ್ವಾ, ಒಂಥರ ಬೇಜಾರಾಗ್ತದೆ ಅಲ್ವಾ. ಕಾರಣ ಏನು? ಹುಡುಗಾಟಿಕೆತನ. ಹುಡುಗಾಟಿಕೆಯನ್ನು ಮಾಡಿಬಿಡ್ರಿ, ಹುಡುಗಾಟಿಕೆಯಲ್ಲಿ ಬರಬೇಡಿ. ಹೇಗೆ ಬಂದೆ
ಇಲ್ಲಿದು ಮಾತನ್ನು ಮಾಡ್ತಾ ಮಲಗಿದ್ರೆ ಇಲ್ಲಿ ಮಾತಾಡ್ತಾ ಸಮಾಚಾರ ಮಾತನಾಡ್ತಾ ಇಲ್ಲಿದು ಮಾತನಾಡ್ತಾ ಮಲಗಿಬಿಡೋದಲ್ಲ. ಯಾಕಂದರೆ ಸಮಾಚಾರಗಳು ಜಾಸ್ತಿ ಇರ್ತವೆ, ಜಾಸ್ತಿ ಸಮಾಚಾರಗಳು ಭಾಳ ವ್ಯರ್ಥದೇ ಇರ್ತದೆ. ಕೆಲವೊಬ್ರು ಹೇಳ್ತಾರೆ ನಾವು ಬೇರೆ ಸಮಯ ಮಾತನಾಡೋಕ್ಕೆ ಸಮಯ ಇರೋದಿಲ್ಲ. ಯಾವಾಗ ಮನೆಗೆ ಬರ್ತಾರೆ ಆವಾಗಲೇ ಕೊಡೋದು ತಗೊಳ್ಳೋದಂದರೆ ಮಾತನಾಡುವುದು, ಮಾತು ಜಾಸ್ತಿ ಮಾಡ್ತಾರೆ ರಾತ್ರಿ ಸಮಯದಲ್ಲಿ, ಮಲಗುವ ಸಮಯದಲ್ಲಿ. ಆದರೆ ಯಾವತ್ತೂ ವ್ಯರ್ಥ ಮಾತಿನ ವರ್ಣನೆ ಮಾಡ್ತಾ ಮಲಗಬಾರ್ದು. ವ್ಯರ್ಥ ಮಾತಿನ ವರ್ಣನೆ ಮಾಡ್ತಾ ಮಲಗಬಾರ್ದು. ಇದು ಹುಡುಗಾಟಿಕೆ ಮಕ್ಕಳೇ ಅಂತಾರೆ ಪಾಪರು. ಈ ಆದೇಶವನ್ನು ಉಲ್ಲಂಘನೆ ಮಾಡಿದ ಹಾಗೆ ವ್ಯರ್ಥ ಮಾತನಾಡ್ತಾ ಹಾಸಿಗೆಯಲ್ಲಿ ಮಲಗಿಬಿಡೋದು. ಆದೇಶವನ್ನು ಉಲ್ಲಂಘನೆ ಮಾಡಿದ ಹಾಗೆ. ಅವಶ್ಯಕತೆ ಇದ್ದಿದ್ದು ಮಾತನಾಡಲೇಬೇಕು ಅಂದರೆ ಹಾಸಿಗೆಯಲ್ಲಿ ಕುಳಿತುಕೊಂಡು ಮಾತನಾಡ್ಬಿಡ್ರಿ. ಏನಾದರೂ ಇಂಪಾರ್ಟೆಂಟ್ ಮಾತಿದೆಯಾ ಭಲೇ ಹೇಳ್ರಿ ಪರಸ್ಪರಲ್ಲಿ. ಹಾಸಿಗೆ ಮೇಲೆ ಮಲಗ್ತಾ ಹೇಳ್ಬೇಡ್ರಿ ಆ ಸಮಾಚಾರ ಮಾತುಗಳನ್ನು. ಮಾತನಾಡ್ತಾ ಕೆಲವೊಬ್ರು ಏನು ಮಾಡ್ತಾರೆ, 12-12:30 ಮಾಡಿಬಿಡ್ತಾರೆ. ಆ ಮಾತಿನಲ್ಲಿ ರುಚಿಯಲ್ಲಿ ಮಸ್ತಾಗಿರ್ತಾರೆ, ಫುಲ್ಲು ರುಚಿ ಹತ್ತಿರ್ತದೆ ಅವ್ರಿಗೆ ಸಮಯ ಎಷ್ಟು ಹೋಗೈತಂತೂ ಗೊತ್ತಾಗೋದಿಲ್ಲ. ಹಂಗೆ ಮರೆತು ಬಿಡ್ತಾರೆ, ಅಷ್ಟು ಹುಡುಗಾಟಿಕೆಯಲ್ಲಿ ಬಂದುಬಿಡ್ತಾರೆ, ಅಷ್ಟು ರುಚಿ ಹತ್ತತ್ತೆ ವ್ಯರ್ಥ ಮಾತುಗಳು. ಆಮೇಲೆ ಅಮೃತ ವೇಳೆ ಎದ್ದು ಹೇಳ್ತಾರೆ, ಆದರೆ ಅರ್ಧ ಸಮಯ ನಿದ್ರಾಲೋಕದಲ್ಲಿರ್ತಾರೆ, ಇನ್ನರ್ಧ ಸಮಯ ಯೋಗದಲ್ಲಿರ್ತಾರೆ. ಲೇಟಾಗಿ ಮಲಗಿದ್ರೆ ಏನಾಗ್ತದೆ, ವ್ಯರ್ಥ ಮಾತಾಡ್ತಾ ಮಲಗಿದವರು ಹೇಳ್ತಾರೆ, ಆದರೆ ಅರ್ಧ ಸಮಯ ನಿದ್ರಾಲೋಕ, ಅರ್ಧ ಸಮಯ ಯೋಗ. ಯಾಕಂದರೆ ಮಲಗುವಾಗ ಹುಡುಗಾಟಿಕೆಯಲ್ಲಿ ಮಲಗಿದ್ರಲ್ವ ನೀವು, ವ್ಯರ್ಥ ಮಾತನಾಡ್ತಾ ಮಲಗಿದ್ರಿ. ಅಮೃತ ವೇಳೆಯೂ ಕೂಡ ಹುಡುಗಾಟಿಕೆನೇ ಆಗುತ್ತಲ್ವ, ಆಟೋಮೆಟಿಕ್. ಅರ್ಧ ನಿದ್ರಾಲೋಕ, ಅರ್ಧ ಯೋಗ. ಈ ಥರ ತಿಳ್ಕೊಬಾರ್ದು. ನಮ್ಮನ್ನಂತೂ ಯಾರು ನೋಡೋರು ಇದ್ದಾರೆ, ಯಾರು ನೋಡ್ತಾರೆ ನಮ್ಮನ್ನು? ಬಾಪ್ ದಾದ ನೋಡ್ತಾ ಇರ್ತಾರೆ, ಅಟೆನ್ಷನ್. ನಾನು ನೋಡ್ತಿರ್ತೀನಿ ಎಲ್ಲ ಮಕ್ಕಳೇ ಅಂದುಬಿಟ್ರು ಬಾಬರವರು. ಯಾರು ನೋಡ್ಬೇಕು ನಮ್ಮನ್ನು? ಮನೇಲಿ ಇರ್ತೀವಿ ನಾವು ಅಂತ ಅನ್ನೋಂಗಿಲ್ಲ. ಬಾಪ ದಾದ ನೋಡ್ತಾ ಇರ್ತಾರೆ. ಕೇಳಿಸ್ಕೊಳ್ತಾ ಇದ್ದೀರಾ? ಯಾರಾದರೂ ತುಗುಡಿಸ್ತಾ ಇದ್ದೀರಾ? ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ನಿದ್ರೆ ಬಹಳ ಶಾಂತಿಯನ್ನು ಕೊಡುವಂಥದ್ದು, ಅದು ಕೂಡ ಸುಖ ಕೊಡುವಂಥದ್ದು ನಿದ್ರೆ. ಅದಕ್ಕಾಗಿ ಯೋಗ ಪ್ಲಸ್ ನಿದ್ರೆ ಎರಡು ಮಿಕ್ಸ್ ಆಗಿಬಿಡ್ತದೆ. ಯಾರಾದರೂ ಕೇಳಿದರೆ ಅಂದರೆ ಹೇಳ್ತಾರೆ, ನಾನು ಬಹಳ ಶಾಂತಿಯ ಅನುಭವ ಮಾಡಿದೆ, ನಾನು ನಿದ್ರೆ ಮಾಡ್ತಾ ಯೋಗ ನಿದ್ರೆ ಮಾಡಿದೆ ಅಂತ ಹೇಳ್ತಾರೆ. ಯಾರಾದರೂ ಕೇಳಿದ್ರೆ ಬರೀ ತುಗುಡಿಸ್ತಾ ಇದ್ದೆ ನೀನು ಅಂತ. ಅವಾಗ ಹೇಳ್ತಾರೆ, ನಾನು ಭಾಳ ಶಾಂತಿ ಅನುಭವ ಮಾಡಿದೆ, ನಾನು ಯೋಗ ಮಾಡಿದೆ ನಾನು ಅಂತಾರೆ. ನೋಡಿ, ನಿದ್ರೆಯನ್ನು ಆರಾಮ್ ಅಂತ ಹೇಳಲಾಗ್ತದಲ್ವ ನಿದ್ರೆಗೂ ಕೂಡ. ಒಂದು ವೇಳೆ ಯಾರಾದರೂ ಹುಷಾರಿಲ್ಲ, ರೋಗ ಇದೆ, ಡಾಕ್ಟ್ರ್ ಏನು ಹೇಳ್ತಾರೆ? ಆರಾಮ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಆರಾಮ್ ಏನು ಮಾಡೋದು? ನಿದ್ದೆ ಮಾಡಿ, ಟೈಮ್ಗೆ ಅನುಗುಣವಾಗಿ, ಟೈಮ್ ಕರೆಕ್ಟ್ ಅಕ್ಯುರೇಟ್ ಟೈಮಿಗೆ ನಿದ್ದೆ ಮಾಡಿ. ನಿದ್ರೆಯೂ ಕೂಡ ಆರಾಮನ್ನು ಕೊಡುವಂಥದ್ದು. ಮಾಡೋ ಟೈಮಲ್ಲಿ ಮಾಡಿರಿ ನಿದ್ದೆನ. ರೆಸ್ಟ್ ತಗೊಳ್ತೀರಲ್ವಾ?
ರೆಸ್ಟ್ ಮಾಡ್ತೀವಿ, ನಿದ್ರೆಯಿಂದ ಫ್ರೆಶ್ ಆಗಿ ಎದ್ದೇಳ್ತಿರಲ್ಲ, ನಿದ್ರೆಯಿಂದ ಫ್ರೆಶ್ ಆಗಿ ಹೇಳ್ತಾರಲ್ಲ, ಇವತ್ತು ಯೋಗದಲ್ಲಿ ಮಸ್ತ್ ಫ್ರೆಶ್ ಆಗಿಬಿಟ್ಟೆ ನಾನು ಅಂತ ಹೇಳ್ತೀರಿ. ಬಾಪ್ ದಾದ ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ, ಎಲ್ಲ ಮಕ್ಕಳ ಜಾಗೃತಿ ವ್ಯವಸ್ಥೆಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳಿಗೆ ವಿಶೇಷ ಶಕ್ತಿಯನ್ನು ತುಂಬುತ್ತಾ, ಜ್ಞಾನ ಸ್ನಾನವನ್ನು ಮಾಡಿಸ್ತಾ, ಎಚ್ಚರಿಕೆಯನ್ನು ಕೊಡ್ತಾ, ಹೇಗಿರಬೇಕು, ಏನು ಆದೇಶ ಪರಮಾತ್ಮಂದು ಅಂತ ಪ್ರತಿಯೊಂದು ಆದೇಶಗಳನ್ನ ಹೇಳ್ತಾ ಇದ್ದಾರೆ ಬಾಬರವರು. ಲಾಸ್ಟ್ ಮಿನಿಟ್ಗಳಲ್ಲಿ ನೋಡಿ, ನಾವ್ಯಾರು ತುಗುಡಿಸ್ತಾ ಇದ್ದೇವೆ, ನಿದ್ದೆ ಮಾಡ್ತಾ ಇದ್ದೇವೆ, ಮಸ್ತ್ ರಿಫ್ರೆಶ್ ಆಗಿದೆ ಅಂದರೆ ಅರ್ಥ ಏನು, ನಿದ್ದೆ ಮಿಕ್ಸ್ ಆಗಿದೆ ಅಂತ. ಸೊ ಹಾಗಾಗಿ ಈ ಜಾಗೃತ ಅವಸ್ಥೆಯಲ್ಲಿ ಇರಬೇಕು. ಬಾಬಾ ಏನು ಹೇಳ್ತಾರೆ ಇವಾಗ, ಎಲ್ಲೇ ಕಷ್ಟಗಳು ಬರಲಿ ಬಸ್ ಹೃದಯದಿಂದ ಹೇಳಬೇಕು, ಬಾಬಾ ನನ್ನ ಬಾಬಾ ನನ್ನ ಜೊತೆಗಾರ, ನನ್ನ ಜೊತೆ ಬಾ, ನನಗೆ ಸಹಾಯ ಮಾಡು. ಬಾಬನೂ ಕೂಡ ಬಂಧಿಸಲ್ಪಟ್ಟಿದ್ದಾರೆ. ಓನ್ಲಿ ಹೃದಯದಿಂದ ಹೇಳಬೇಕು, ಶಿವ ಬಾಬಾ, ಶಿವ ಬಾಬಾ,
बाबा शिव बाबा 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 मेरा बाबा शिव 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 बाबा शिव बाबा 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 मेरा बाबा प्यारे बाबा मीठे बाबा 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 मेरा बाबा प्यारे बाबा मीठे बाबा ಜಾಗೃತಾವಸ್ಥೆಯಲ್ಲಿದ್ದುಕೊಂಡು ಬಾಬಾ ಧುನ್ನಲ್ಲಿದೆ ಆತ್ಮ. ನನ್ನ ಬಾಬಾ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ. ಜಾಗೃತಾವಸ್ಥೆಯಲ್ಲಿದ್ದು ಪರಮಾತ್ಮ ಧುನ್ನಲ್ಲಿದೆ ಆತ್ಮ. ತುಗುಡಿಸ್ತಾ ಧುನ್ನಲ್ಲ, ಜಾಗೃತಾವಸ್ಥೆಯಲ್ಲಿದೆ, ನಿದ್ರಾವಸ್ಥೆ ಇಲ್ಲ. ಕಂಪ್ಲೀಟ್ ಜಾಗೃತಾವಸ್ಥೆಯಲ್ಲಿ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ. ಈ ನನ್ನ ಬಾಬಾ ಹೇಳ್ತಾ 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 ಬಾಬಾರವರನ್ನ ನೋಡ್ತಾ 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 ಯಾವ್ಯಾವ ಆತ್ಮಗಳಿಗೆ ಏನೇನು ಶಕ್ತಿ ಬೇಕು ಆ ಶಕ್ತಿಯನ್ನು ಕೊಡುವಂಥದ್ದು. ಅಂದರೆ ದಾತರಾಗಿ ಶಕ್ತಿಯನ್ನು ಕೊಡುವಂಥದ್ದು. ದೃಷ್ಟಿ ಕೊಡಬೇಕು ಯಾರಿಗಾದರೂ ಅಂದರೆ, ಸಕಾಶ ಕೊಡಬೇಕು ಯಾರಿಗಾದರೂ ಅಂದರೆ ಈಗ ಸಕಾಶವನ್ನು ಕೊಡಬಹುದು. ನನ್ನ ಬಾಬಾ ಅಂತ ಹೇಳೋದು, ಬಾಬನಲ್ಲಿ ಕರ್ಕೊಂಡು ಹೋಗೋದು, ಆತ್ಮದ ಮುಂದೆ ನಿಲ್ಲೋದು. ಬಾಬನ ಶಕ್ತಿ ಕಿರಣಗಳು ಆತ್ಮದಲ್ಲಿ ತುಂಬ್ತಾ ಇದೆ. ಆತ್ಮ ಕಂಪ್ಲೀಟ್ ಪ್ರೊಟೆಕ್ಟ್ ಆಗ್ತಾ ಇದೆ ಪರಮಾತ್ಮ ಶಕ್ತಿ ಕಿರಣಗಳಲ್ಲಿ. ಸಂಕಲ್ಪ ಮಾಡೋದು ಮಾಡಿ, ಎಲ್ಲರೂ ಮಾಡ್ತಾ ಇದ್ದೀವಿ. ಮಾಡ್ಲಿಕ್ಕೆ ಸಾಧ್ಯನಾ? ದಾತನ ಮಕ್ಕಳು ಮಾಸ್ಟರ್ ದಾತರಾಗುವ ಅಭ್ಯಾಸ ಈ ಗೀತೆಯ ಮುಖಾಂತರನೇ ಮಾಡಬೇಕು. ಬಾಬಾ ಬಾಬಾ ಅಂತ ಇದ್ದೀವಿ, ಬಾಬನೆಲ್ಲೋ ಕರ್ಕೊಂಡು ಹೋಗಿದ್ವಿ. ಯಾವುದೋ ಆತ್ಮಕ್ಕೆ ಶಕ್ತಿ ಅವಶ್ಯಕತೆ, ಆತ್ಮನ ಎದುರುಗಡೆ ನಿಲ್ಲಿಸಿದ್ವಿ. ಆತ್ಮನ ಸುತ್ತಲೂ ಪರಮಾತ್ಮ ಛತ್ರಛಾಯೆ ಆಗ್ತಾ ಇದೆ. ಅನುಭವ ಮಾಡಿ. ಆತ್ಮ ನಿಂತಿದೆ. ಆತ್ಮನ ಮುಂದೆ ನಾನು ಬಂದು ಸೂಕ್ಷ್ಮ ಫರಿಸ್ತಾ ಸ್ವರೂಪದಲ್ಲಿ ನಿಂತಿದ್ದೇನೆ. ಶುಭಾಬ ಜ್ಞಾನ ಸೂರ್ಯ ಇದ್ದಾರೆ ಮೇಲೆ, ಅವರಿಂದ ಛತ್ರ ಛಾಯೆಯನ್ನು ಆತ್ಮಕ್ಕೆ ಹಾಕ್ತಾ ಇದ್ವಿ. ಆತ್ಮದ ಸುತ್ತಲೂ ಪರಮಾತ್ಮ ಛತ್ರ ಛಾಯೆ. ಆ ಆತ್ಮ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ಹೊಂದುತ್ತಾ ಇದೆ. ಆತ್ಮ ಪ್ರತಿ ಹೆಜ್ಜೆಯಲ್ಲಿ ಧೈರ್ಯವನ್ನು ಹೊಂದುತ್ತಾ ಇದೆ. ಆತ್ಮ ನಿರೋಗಿ ಆಗ್ತಾ ಇದೆ. ಆತ್ಮ ನಿರ್ವಿಘ್ನವಾಗ್ತಾ ಇದೆ. ಆತ್ಮದ ಎಲ್ಲ ವಿಘ್ನಗಳು ದೂರವಾಗ್ತಾ ಇದೆ. ಆತ್ಮ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ಪಡೀತಾ ಇದೆ. ನೆಕ್ಸ್ಟ್ ನಂಬರ್ ಆತ್ಮಕ್ಕೆ ಹೋಗಿ, ನೆಕ್ಸ್ಟ್ ಇನ್ನೊಂದು ಆತ್ಮ ಹತ್ರ ಹೋಗ್ತೀವಿ. ಯಾವ್ಯಾವ ಆತ್ಮಗಳಿಗೆ ಕಷ್ಟ ಇದೆ ಅಂತ ಹೇಳ್ಕೊಂಡಿದ್ದಾರೆ ನಮ್ಮ ಎದುರುಗಡೆ, ಅಂಥ ಆತ್ಮಗಳಿಗೆ ಹೋಗೋದು, ಬಾಬನ ಛತ್ರಛಾಯೆ ಹಾಕೋದು, ಶಕ್ತಿ ತುಂಬೋದು ಮಾಡ್ತಾ ಇದ್ದೇವೆ. ಮರ್ಸಿಫುಲ್ ಆಗಬೇಕಲ್ವ? ದಯಾ ಸಾಗರನ ಮಕ್ಕಳು ಮಾಸ್ಟರ್ ಮರ್ಸಿಫುಲ್. ಇನ್ನು ವಿಶ್ವಕ್ಕೆ, ಇಡೀ ವಿಶ್ವಕ್ಕೆ 4 ಕಡೆ ದುಃಖಿ ಅಶಾಂತ ಆತ್ಮಗಳಿಗೆ, ಕೋಟ್ಯಾನುಕೋಟಿ ಆತ್ಮಗಳಿಗೆ ಪರಮಾತ್ಮ ಛತ್ರಛಾಯೆ, ಪರಮಾತ್ಮ ದಿವ್ಯ ಅವತರಣೀಯ ಸಂದೇಶವನ್ನು ರವಾನಿಸ್ತಾ ಇದ್ದೇವೆ. ವಿಜುವಲೈಸ್ ಮಾಡೋದು, ಪರಮಾತ್ಮ ಶಕ್ತಿಯನ್ನು ಹರಡಿಸೋದು. ಪರಮಾತ್ಮನ ಮಕ್ಕಳಾಗ್ತಾ ಇದ್ದಾರೆ ಕೋಟ್ಯಾನುಕೋಟಿ ಆತ್ಮಗಳು. ಇನ್ನು ಪ್ರಕೃತಿಗೆ, ಭೂಮಿ ಮೇಲೆ ನಿಂತಿದ್ದೇವೆ. ಭೂಮಿ ನಾನಾತ್ಮ ಫರಿಸ್ತ, ಜ್ಞಾನ ಸೂರ್ಯ ನನ್ನ ಮೇಲೆ ನಿಂತಿದ್ದಾರೆ. ಸೂರ್ಯನಿಂದ ಶಕ್ತಿಯ ಕಿರಣಗಳು ಗ್ರಹಿಸ್ತಾ ಇದೆ. ನನ್ನ ಆತ್ಮ ಫರಿಸ್ತ ನನ್ನ ಆಶೀರ್ವಾದದ ಹಸ್ತದಿಂದ ಭೂಮಿಯ ಸುತ್ತಲೂ ಶಕ್ತಿ, ಶಾಂತಿ, ಪವಿತ್ರತೆಯ ಕಿರಣಗಳು ಹರಡಿ ಭೂಮಿ ಸಂತುಷ್ಟವಾಗ್ತಾ ಇರುವುದನ್ನು ಅನುಭವ ಮಾಡ್ತಾ ಇದ್ದೇವೆ. ವಾಯು
ವಾಯುವಿನಲ್ಲಿ ಫುಲ್ ಪರಮಾತ್ಮ ಜ್ಞಾನ ಸೂರ್ಯನ ಶಕ್ತಿ ಅನಾತ್ಮ ಫರಿಷ್ಠೆಯ ಮುಖಾಂತರ ಹರಡ್ತಾ ಇದೆ. ವಾಯು ಶುದ್ಧವಾಗ್ತಾ ಇದೆ, ಸತ್ತು ಪ್ರಧಾನವಾಗ್ತಾ ಇದೆ. ಜಲ ಅಂದರೆ ವಾಟರ್, ನೀರು, ನೀರಿನ ಸುತ್ತಲೂ ನೀರಿನಲ್ಲೆಲ್ಲ ಪರಮಾತ್ಮ ಶಕ್ತಿ ಕಿರಣಗಳು ನಾನಾತ್ಮ ಫರಿಷ್ಠೆಯ ಮುಖಾಂತರ ಹರಡಿ 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 ನೀರು ಶುದ್ಧವಾಗ್ತಾ ಇದೆ, ಪವಿತ್ರವಾಗ್ತಾ ಇದೆ. ಅಗ್ನಿ, ಅಗ್ನಿಯಲ್ಲೂ ಕೂಡ ನಿರಂತರ ಸರ್ವಶಕ್ತಿಯ ಕಿರಣಗಳು ನಾನಾತ್ಮ ಫರಿಷ್ಠೆಯ ಮುಖಾಂತರ ಹರಡಿ ಅಗ್ನಿ ಶುದ್ಧ ಶಾಂತ ಪವಿತ್ರವಾಗ್ತಾ ಇದೆ. ಆಕಾಶ, ಆಕಾಶದ ಸುತ್ತಲೂ ಕೂಡ ಪರಮಾತ್ಮ ಶಕ್ತಿ ಕಿರಣಗಳು ಹರಡಿ ಆಕಾಶ ಶಾಂತ ಸಂತುಷ್ಟವಾಗುತ್ತಿದೆ. ಮಾಸ್ಟರ್ ದಾತಾಗಿ ಮರಳಿ ಸೂಕ್ಷ್ಮವತನಕ್ಕೆ, ಸೂಕ್ಷ್ಮವತನದಲ್ಲಿ ಬಾಪ್ ದಾದಾ ಎದುರುಗಡೆ ಮುಗುಳ್ನಗ್ತಾ ವಾಹ ಮೇರೆ ಮೇರೆ ಮೀಠೆ ಮೀಠೆ ಲಾಡಲೆ ಪ್ಯಾರೆ ಪ್ಯಾರೆ ಮುರಬಿ ಬಚ್ಚೋ ಎನ್ನುತ್ತಿದ್ದಾರೆ ಬಾಪ್ ದಾದಾರವರು. ದಾತ ಪರಮಾತ್ಮ ನಮ್ಮೆಲ್ಲರಿಗೂ ವಾಹ ಬಚ್ಚೆ ವಾಹ ಎನ್ನುತ್ತ ನಾವೆಲ್ಲ ಮಕ್ಕಳಿಗೆ, ಪ್ರತಿಯೊಂದು ಮಕ್ಕಳ ಮಸ್ತಕಕ್ಕೆ ವಿಜಯೀ ಭವದ ತಿಲಕವನ್ನು ಹಚ್ತಾ ಇದ್ದರೆ ಎಲ್ಲರೂ ಪಡಿತಾ ಇದ್ದೀವಾ? ಲಾಸ್ಟ್ ಮಿನಿಟಲ್ಲಿ ಯಾರು ತುಗುಡಿಸ್ಬಾರ್ದು. ಬಾಬಾ ನೋಡ್ತಾ ಇರ್ತಾರೆ, ಯಾರು ನೋಡಲ್ಲ ಅನ್ನೋ ಹಾಗಿಲ್ಲ. ಜಾಗೃತ ಅವಸ್ಥೆಯಲ್ಲಿದ್ದೀವಾ? ಅಟ್ಲೀಸ್ಟ್ ವಿಜಯೀ ಭವದ ತಿಲಕವನ್ನು ಪಡೆದುಕೊಳ್ತಾ ಇದ್ದೀವಿ. ಯಾರು ತುಗುಡಿಸ್ತಾ ಇಲ್ಲ, ಯಾರು ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ, ಪ್ರತಿಯೊಂದು ಮಗುವನ್ನು ನೋಡ್ತಾರೆ, ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ವಿಜಯೀ ಭವದ ತಿಲಕ ಮಸ್ತಕಕ್ಕೆ ಹಣೆಗೆ ಹಚ್ತಾ ಇದ್ದಾರೆ, ರಕ್ಷ ಕವಚವನ್ನು ಕೊರಳಲ್ಲಿ ಹಾಕ್ತಾ ಇದ್ದಾರೆ, ಪವಿತ್ರತೆಯ ಕಿರೀಟವನ್ನು ಹಾಕ್ತಾ ಇದ್ದಾರೆ. ಬಾಪ್ ದಾದಾ ಪ್ರತಿಯೊಂದು ಮಗುವಿಗೆ ಅಮೃತವನ್ನು ಕೊಡಿಸ್ತಾ ಇದ್ದಾರೆ. ಅಮರ ಭವ ಅಮರ ಭವ ಅಮರ ಭವದ ವರದಾನ ಕೊಡ್ತಾ ಇದ್ದಾರೆ. ಸರ್ವಶಕ್ತಿಯ ಕಿರಣಗಳನ್ನು ಗ್ರಹಿಸಿ ವಿಜಯೀ ಭವದ ತಿಲಕವನ್ನು ಪಡೆದು ರಕ್ಷಾ ಕವಚವನ್ನು ಪಡೆದು ಬಾಪ್ ದಾದಾರವರಿಗೆ ಸತ್ಯ ಹೃದಯದಿಂದ ನಮಸ್ತೆ ನಮಸ್ತೆ ನಮಸ್ತೆಯನ್ನು ಹೇಳುತ್ತಿರುವ ಸಮಯದಲ್ಲಿ ಬಾಪ್ ದಾದಾ, ಮಕ್ಕಳೇ ಈ ದಿನದ ಹೋಮ್ವರ್ಕ್ ಏನು ಗೊತ್ತಾ? ಬಾಬಾ ಹೇಳಿ. ನಾವೆಲ್ಲ ಮಕ್ಕಳು ಮಗುಳ್ನಾಗ್ತಾ ಬಾಬಾ ಹೇಳಿ ಅಂತ ಬಾಪ್ ದಾದಾ ಹೇಳ್ತಾರೆ, ಮಕ್ಕಳೇ ನೀವು ಸಾಕಾರದಲ್ಲಿರ್ತೀರಿ, ಎಲ್ಲ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಸೆಕೆಂಡಿನಲ್ಲಿ ವ್ಯರ್ಥ ಸಂಕಲ್ಪಗಳು ನಡೀತಾ ಇರ್ತದಲ್ಲ, ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರಾಗಿ ಬಿಂದು ಆಗಿ ಅಶರೀರಿಯಾಗಿ ಶರೀರದ ಭಾನದಿಂದ ಮುಕ್ತರಾಗಿ ಪರಮಧಾಮಕ್ಕೆ ಬನ್ನಿ. ಓಕೆ, ಬಿಂದು ಆಗಿ ಪರಮಧಾಮದಲ್ಲಿ ಬಂದು ನನ್ನ ಬಳಿ ಕುಳಿತುಕೊಡ್ರಿ, ಯೋಗಾಗ್ನಿ ಅನುಭವ ಮಾಡಿರಿ, ನನ್ನಲ್ಲಿರುವ ಶಕ್ತಿ ಶಾಖವನ್ನು ಅರ್ಥಾತ್ ಅಗ್ನಿಯನ್ನು ಪಡೆದುಕೊಡ್ರಿ. ಅಗ್ನಿಯಲ್ಲಿ ವಿಕರ್ಮ ಭಸ್ಮ ಆಗ್ತದೆ. ಜಗಮಗಿಸ್ತಾ ಮರಳಿ ಸೂಕ್ಷ್ಮವತನಕ್ಕೆ ಬರ್ರಿ. ಸೂಕ್ಷ್ಮವತನದಲ್ಲಿ ನಾನೇ ಬಾಪ್ ದಾದಾರವರ ಸ್ವರೂಪದಲ್ಲಿ ನಿಂತಿರ್ತೇನೆ. ವರದಾನಿ ಹಸ್ತವನ್ನು ಬಾಪ್ ದಾದಾರವರು ವರದಾನಿ ಹಸ್ತವನ್ನು ತಲೆ ಮೇಲೆ ಅನುಭವ ಮಾಡ್ತೇವೆ. ವಿಶೇಷ ವರದಾನ ಕೊಡ್ತಾರೆ, ವಿಘ್ನ ವಿನಾಶಕ ಆತ್ಮಭವ, ವಿಘ್ನ ವಿನಾಶಕ ಆತ್ಮಭವ, ವಿಘ್ನ ವಿನಾಶಕ ಆತ್ಮಭವದ ವರದಾನವನ್ನು ಬಾಪ್ ದಾದಾ ಕೊಡ್ತಾರೆ. ಪಡೆದುಕೊಂಡು ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ವಿರಾಜಮಾನ ಆಗ್ರಿ. ಮಸ್ತಕದಲ್ಲಿ ಆತ್ಮ ಜಗಮಗಿಸ್ತಾ ಇರಲಿ, ವಾಯುಮಂಡಲ ಶುದ್ಧಿ ಆಗ್ತಾ ಇರ್ತದೆ, ಅಂಗಸಂಗದ ಆತ್ಮಗಳಿಗೆ ವೈಬ್ರೇಷನ್ಸ್ ತಲುಪ್ತಾ ಇರ್ತದೆ. ಎಲ್ಲ ಆತ್ಮಗಳ ವಿಘ್ನವು ವಿನಾಶವಾಗ್ತದೆ, ನಿರ್ವಿಘ್ನರಾಗ್ತಾರೆ. ಯಾರೆಲ್ಲ ಎದುರುಗಡೆ ಬರ್ತಾರೆ ಎಲ್ಲರೂ ನಿರ್ವಿಘ್ನರಾಗ್ತಾರೆ. ಈ ಗುಂಗಲ್ಲಿ ಪ್ರತಿ 1 ಗಂಟೆಗೆ ನಾನಾತ್ಮ ವಿಘ್ನ ವಿನಾಶಕ ಗಣೇಶ ಆಗಿದ್ದೇನೆ, ವಿಘ್ನ ವಿನಾಶಕ ಗಣೇಶ ಆಗಿದ್ದೇನೆ, ವಿಘ್ನ ವಿನಾಶಕ ಗಣೇಶ ಆಗಿದ್ದೇನೆ, ವಿಘ್ನ ವಿನಾಶಕ ಗಣೇಶ ಆಗಿದ್ದೇನೆ. ಈ ಸುಮಾನವನ್ನು 21 ಬಾರಿ ಬರೆಯುವಂಥದ್ದು. ಪ್ರತಿ 1 ಗಂಟೆಗೆ ಪರಮಧಾಮಕ್ಕೆ ಹೋಗಬೇಕು, ಯೋಗಾಗ್ನಿ ಸ್ನಾನ ಮಾಡಬೇಕು, ಶಕ್ತಿ ಪಡ್ಕೋಬೇಕು, ಸೂಕ್ಷ್ಮವತನಕ್ಕೆ ಬರಬೇಕು, ಬಾಪ್ ದಾದಾರವರಿಂದ ವರದಾನ ಪಡಿಬೇಕು. ವಿಘ್ನ ವಿನಾಶಕಾತ್ಮಭವದ ವರದಾನ ಪಡಿಬೇಕು, ಸ್ಥೂಲ ಸಾಕಾರಕ್ಕೆ ಬರಬೇಕು. ಅದೇ ಗುಂಗಲೇ ವಾಯುಮಂಡಲ ಶುದ್ಧಿ ಮಾಡುವುದು, ವಿಘ್ನ ದೂರ ಮಾಡುವಂಥದ್ದು, ಆತ್ಮಗಳ
ಯಾರೇ ಅಂಗಸಂಗದಲ್ಲಿ ಬರ್ತಾರೆ ಎಲ್ಲರ ವಿಘ್ನ ದೂರ ಆಗುವಂಥದ್ದು ಅನುಭವ ಮಾಡ್ತಾ ಮಾಡ್ತಾ ಅದೇ ಗುಂಗಲ್ಲಿ ನಾನಾತ್ಮ ವಿಘ್ನ ವಿನಾಶಕನಾಗಿದ್ದೀನಿ, ವಿಘ್ನ ವಿನಾಶಕ ಗಣೇಶ್ ಆಗಿದ್ದೀನಿ, ವಿಘ್ನ ವಿನಾಶಕ ಗಣೇಶ್ ಆಗಿದ್ದೀನಿ. ಇದೇ ಗುಂಗಲ್ಲಿ ಹೋಮ್ವರ್ಕನ್ನು ಅಂದರೆ 21 ಬಾರಿ ಪ್ರತಿಯೊಂದು ಗಳಿಗೆಗೆ ಬರೆಯುವಂಥದ್ದು ನಾವೆಲ್ಲೂ ಮಾಡೋಣ ಅಲ್ವಾ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ, ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಓಂ ಶಾಂತಿ. ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ಸ್ ಮಾರ್ನಿಂಗ್, ಗೋಲ್ಡನ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲರಿಗೂ ಈ ದಿನ ಶುಭ ದಿನ, ಶುಭವಾಗಲಿ. ನಾವೆಲ್ಲರೂ ವಿಘ್ನ ವಿನಾಶ ಗಣೇಶರಾಗಿದ್ದೇವೆ, ಅರ್ಥಾತ್ ಎಲ್ಲ ವಿಘ್ನವನ್ನು ಹರಿದು ನಿರ್ವಿಘ್ನರಾಗೋರಿದ್ದೇವೆ, ಆಗ್ತಾ ಇದ್ದೇವೆ, ಆಗಿದ್ದೇವೆ. ಪ್ರಾಕ್ಟಿಕಲ್ ಅನುಭವದಲ್ಲಿಯೇ ಬರೋಣ ಇಡೀ ದಿನ. ಓಕೆ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ, ಓಂ ಶಾಂತಿ.